ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉಮಾ ಬಸವ ವ್ಲಾಗ್ ಕನ್ನಡ. ನಾನು ಉಮಾ. ಫ್ರೆಂಡ್ಸ್, ಇದು ಬಂದು ಭಾನುವಾರದ ದಿನದ ವ್ಲಾಗು. ಬೆಳಿಗ್ಗೆಯಿಂದನೇ ವ್ಲಾಗ್ನ ನಾನು ಶುರು ಮಾಡಿದ್ದೀನಿ. ಬೆಳಿಗ್ಗೆ ಅಂದ್ರೆ ಟೈಮ್ ಮಾರ್ನಿಂಗ್ 3:45 ಆಗಿತ್ತು. ಸೊ 3:45ಇಂದನೇ ವ್ಲಾಗ್ನ ನಾನು ಶುರು ಮಾಡಿದ್ದೆ. ಏನಕ್ಕಂತ ಹೇಳಿದ್ರೆ ಸ್ವಲ್ಪ ಮನೆ ದೇವ್ರಿಗೆ ಹೋಗ್ಬೇಕಿತ್ತು. ಇವಾಗ ಹೇಗಿದ್ರು ಕಾರ್ತಿಕ ಮಾಸ ಅಲ್ವಾ, ಸೊ ಹಾಗಾಗಿ ನಾವು ಹೋಗೋಣ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಪೂಜೆ ಎಲ್ಲ ಮಾಡ್ಬಿಟ್ಟು ಹೋಗೋಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಎದ್ದು ಇನ್ನು ಕೆಲಸಗಳೆಲ್ಲನೂ ಕೂಡ ಶುರು ಮಾಡ್ಕೊಂಡಿದೀನಿ. ಹಿಂದಿನ ದಿನ ರಾತ್ರಿನೇ 1 ಗ್ಲಾಸ್ ನೀರಿಗೆ 1 ಸ್ಪೂನ್ ಮೆಂತ್ಯ ಕಾಳು, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಓಂ ಕಾಳು ಮತ್ತೆ 1 ಸ್ಪೂನ್ ಆಗುವಷ್ಟು ಅಜ್ವಾನನ ನೆನೆಸಿ ನೈಟ್ ಎಲ್ಲ ಇಟ್ಟಿದ್ದೆ. ಇನ್ನು ಬೆಳಿಗ್ಗೆ ಅದಕ್ಕೆ 1 ಗ್ಲಾಸ್ ಆಗುವಷ್ಟು ನೀರ್ನ ಕುದ್ಲಿಕ್ಕೆ ಇಟ್ಕೊಂಡು ಇನ್ನು ನೆನೆಸಿ ಇಟ್ಕೊಂಡಿರೋ ನೀರ್ನ ಹಾಕೊಂಡು 1-2-3 ನಿಮಿಷ ಕುದಿಸಿ ಇದನ್ನ ಸೋದಿಸ್ಕೊಂಡು ಕುಡಿಬೇಕು. ಈ ತರ ಕುಡಿಯೋದ್ರಿಂದ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತೆ ಇನ್ನು ಡೇ ಪೂರ್ತಿ ಆಕ್ಟಿವ್ ಆಗಿರ್ಬೋದು. ಮತ್ತೆ ಇದು ಶುಗರ್ ಕಂಟ್ರೋಲ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ನಾನಂತೂ ಇತ್ತೀಚೆಗೆ ಸ್ವಲ್ಪ ವೆಯ್ಟ್ ಗೇನ್ ಆಗ್ಬಿಟ್ಟಿದೀನಿ. ಸೊ ಹಾಗಾಗಿ ನಾನು ಡೈಲಿ ಯಾವ್ದಾದ್ರು ಒಂದು ಹೆಲ್ತಿ ಡ್ರಿಂಕ್ಸ್ ಕುಡಿತಾನೆ ಇರ್ತೀನಿ. ಮತ್ತೆ ಇದು ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ತರ ಡ್ರಿಂಕ್ಸ್ ನ ಮಾಡ್ಕೊಂಡಿದ್ದೆ. ಇದೆಲ್ಲ ಆದ್ಮೇಲೆ ನೈಟೇ ಅಂದ್ರೆ ಶನಿವಾರ ದಿನ ನೈಟೇ ಕಸ ಎಲ್ಲ ಗುಡ್ಸಿ ಮಲ್ಕೊಂಡಿದ್ದೆ. ಇನ್ನು ಭಾನುವಾರ ದಿನ ಲೇಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವಾಗ ಸ್ವಲ್ಪ ಮನೆಯೆಲ್ಲನೂ ಕೂಡ ನೀಟಾಗಿ ಒರೆಸ್ಕೊಂಡು ನಾನು ಕೂಡ ಸ್ನಾನ ಮಾಡ್ಕೊಂಡು ರೆಡಿ ಆದೆ. ಇವಾಗಂತೂ ಹತ್ತತ್ರ 5:45ಗೆಲ್ಲ ಬೆಳಕಾಗ್ಬಿಟ್ಟಿರುತ್ತೆ. ನಾನಂತೂ ಇತ್ತೀಚೆಗಂತೂ ಸ್ವಲ್ಪ ಬೇಗ ಎದ್ದೇಳೋದನ್ನ ಕಡಿಮೆ ಮಾಡ್ಕೊಂಡ್ಬಿಟ್ಟಿದೀನಿ. ಯಾಕಂತ ಹೇಳಿದ್ರೆ ಆಲ್ರೆಡಿ ಚಳಿಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಇವಾಗ ನನಗೆ ಶೀತ ಜಾಸ್ತಿ ಆಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಈ ಬಾಣಂತಿ ಟೈಮಲ್ಲಿ ಸರಿಯಾಗಿ ಕಿವಿಗೆ ಹತ್ತಿ ಹಾಕ್ತೇನೆ, ತಲೆಗೆ ಬಟ್ಟೆ ಕಟ್ತೇನೆ, ತುಂಬಾ ನೆಗ್ಲೆಕ್ಟ್ ಮಾಡ್ಕೊಂಡ್ಬಿಟ್ಟೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ ಕಿವಿ ಗೊರ ಗೊರ ಅನ್ನೋದು, ಒಂಥರ ತಲೆನೋವು ಬರೋದು, ಆತರ ಎಲ್ಲ ಆಗ್ಬಿಡ್ತಿದೆ. ಸೊ ಅವಾಗ್ಲೇ ಹೇಳ್ತಿದ್ರು ಮನೇಲಿ ದೊಡ್ಡೋರು, ತಲೆಗೆ ಬಟ್ಟೆ ಕಟ್ಟು, ಕಿವಿಗೆ ಹತ್ತಿ ಹಾಕು, ಇವಾಗ ನಿನಗೆ ಗೊತ್ತಾಗಲ್ಲ, ಮುಂದಕ್ಕೆ ನಿನ್ಗೆ ಗೊತ್ತಾಗೋದು ಅಂತ. ಬಟ್ ಇವಾಗ ಅನಿಸ್ತಿದೆ ದೊಡ್ಡೋರ್ ಮಾತ ಕೇಳ್ಬೇಕಿತ್ತು, ನಾನೇ ತಪ್ಪು ಮಾಡ್ಕೊಂಡ್ಬಿಟ್ಟೆ ಅಂತ. ಯಾವಾಗ ನಾನು ಒಂದು 5 ಗಂಟೆ 4 ಗಂಟೆ ಆ ತರ ಮಾರ್ನಿಂಗ್ ಟೈಮ್ ಎದ್ದೇಳ್ತೀನಿ ಅವಾಗ್ಲೇ ಈ ತರ ಆಗ್ಬಿಡುತ್ತೆ. ಇನ್ನು ಬಿಸಿಲು ಸ್ಟಾರ್ಟ್ ಆಗ್ತಿದಂಗೆ ಆ ತರ ಏನು ಅನ್ಸಲ್ಲ. ಅಂದ್ರೆ ಕಿವಿ ಗುರ ಗುರ ಅನ್ನೋದು, ನೆಗಡಿ ಆಗೋದು ಆ ತರ ಅನ್ಸಲ್ಲ. ಸೊ ಹಾಗಾಗಿ ನನ್ಗಂತೂ ತುಂಬಾ ಹಿಂಸೆ ಆಗ್ಬಿಡುತ್ತೆ. ಶೀತ ಸ್ಟಾರ್ಟ್ ಆದಾಗ ನೆಗಡಿ, ತಲೆನೋವು, ಕಿವಿ ಗುರ ಗುರ ಅನ್ನೋದು, ಗುಗ್ಗೆ ಕಡ್ಡಿನ ಎಷ್ಟ್ ಹಾಕಿದ್ರುನು ಒಂಥರ ಅನ್ನಿಸ್ಬಿಡ್ತದೆ. ನಮ್ಮ ಮನೆಯವ್ರು ಹೇಳ್ತಾ ಇರ್ತಾರೆ, ಗುಗ್ಗೆ ಕಡ್ಡಿ ಹಾಕಿ ಹಾಕಿ ಕಿವಿ ಕಿವುಡ್ ಮಾಡ್ಕೊಂಡ್ ಬಿಡ್ತೀಯ ಅಂತ ರೇಗಿಸ್ತಾ ಇರ್ತಾರೆ. ಸೊ ಹಾಗಾಗಿ ನಾನು ಇತ್ತೀಚೆಗೆ ಸ್ವಲ್ಪ ಬೇಗ ಎದ್ದೇಳೋದನ್ನ ಕಮ್ಮಿ ಮಾಡ್ಕೊಂಡಿದೀನಿ. ಸೊ ಇವಾಗ್ಲೂ ಕೂಡ ಅಷ್ಟೇ, ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ನನ್ನ ವಾಯ್ಸೇ ಚೇಂಜ್ ಆಗ್ಬಿಟ್ಟಿದೆ. ಸ್ವಲ್ಪ ಕೆಮ್ಮಿತ್ತು, ಸೊ ಹಾಗಾಗಿ ಗಂಟ್ಲು ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಇನ್ನು ಪೂಜೆಗೆಲ್ಲಾನು ಕೂಡ ಹೊಸ್ಲು, ತುಳಸಿ ಕಟ್ಟೆ ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡು ಹೂವ ಗಂಧ ಎಲ್ಲ ಇಟ್ಟು ನಾನು ಕೂಡ ಪೂಜೆ ಮುಗಿಸ್ಕೊಂಡೆ. ಇನ್ನು ದೇವಸ್ಥಾನಕ್ಕೆ ಹೋಗ್ತಿದೀವಿ ಅಂತ ಹೇಳಿದ್ರೆ ಮೊದಲು ಮನೇಲಿ ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ. ಮತ್ತೆ ನಾವು ಎಲ್ಲಿಗಾದ್ರೂ ಹೋಗ್ಬೇಕು ಅಂತ ಹೇಳಿದ್ರೆ ನೈಟ್ ಎಲ್ಲ ನಿದ್ದೆನೇ ಬರಲ್ಲ, ಎಷ್ಟೊತ್ತಿಗೆ ಬೆಳಕಾಗ್ಬಿಡುತ್ತೆ ಅಂತಾನೆ ಅನ್ನಿಸ್ತಾ ಇರುತ್ತೆ. ನಾನು 4 ಗಂಟೆಗೆ ಅಲಾರಾಮ್ ಕೊಟ್ಟಿದ್ರು ಕೂಡ ನಾನು 3:45ಗೆನೆ ಎಚ್ಚರ ಆಯ್ತು. ಇನ್ನೊಂದ್ ಸ್ವಲ್ಪ ಹೊತ್ತೇನಾದ್ರೂ ಮಲ್ಕೊಳ್ಳೋಣ ಅಂತ ಮಲ್ಕೊಂಡ್ರೆ ಲೇಟ್ ಆಗ್ಬಿಡುತ್ತೆ. ಲಾಸ್ಟ್ ಟೈಮು ನಾನು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋದಾಗ್ಲೂ ಅಷ್ಟೇ ಸ್ವಲ್ಪ ಲೇಟ್ ಆಗಿದ್ರಿಂದ ನಾನ್ ರೆಡಿ ಆಗೋಕೆನೆ ಟೈಮ್ ಸಿಕ್ಕಿಲ್ಲ. ಅಷ್ಟು ತರ ತುರಿಲಿ ಬೇಗ ರೆಡಿ ಆದೆ ಅನ್ನೋದಕ್ಕಿಂತ ರೆಡಿನೇ ಆಗ್ಲಿಲ್ಲ. ಜಸ್ಟ್ ಕೂದ್ಲೊಂದ್ ಬಾಚ್ಕೊಂಡು ಹೋದೆ, ತುಂಬಾನೇ ಲೇಟ್ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ಇಲ್ಲಿ ಮನೇಲಿ ಪೂಜೆ ಮಾಡಿ ಹೋಗೋಷ್ಟರಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲಾನು ಸುಮಾರು ಒಂದು 6 ಗಂಟೆ ಅಷ್ಟರಲ್ಲೆಲ್ಲ ಮುಗಿಸ್ಕೊಂಡೆ. ಇನ್ನು ಪೂಜೆ ಏನಿದ್ರು ನನ್ ಮಗ ಮಲಗಿದಾಗ್ಲೇನೆ ಪೂಜೆ ಮಾಡ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅವನೇನಾರು ಎದ್ದ ಅಂತ ಹೇಳಿದ್ರೆ ನನ್ಗೆ ಏನ್ ಕೆಲಸ ಮಾಡಕ್ಕೂ ಆಗಲ್ಲ. ದೇವ್ರ ಮನೆ ಹತ್ರ ಬರ್ತಾನೆ, ಲೈಟ್ ಎಲ್ಲ ಆಫ್ ಮಾಡ್ತಾನೆ, ಗಂಟೆ ಎಲ್ಲ ಕಿತ್ಕೊಳ್ತಾನೆ. ಸೊ ಹಾಗಾಗಿ ಅವ್ನ್ ಮಲಗಿದಾಗ್ಲೇ ನಾನು ಆಲ್ಮೋಸ್ಟ್ ಪೂಜೆ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ, ದೇವಸ್ಥಾನಕ್ಕೆ ಹೋಗುವಾಗ ಪೂಜೆ ಮಾಡಿ ಒಂದು 1/2 ಅವರ್ ಆದ್ರೂ ಸ್ವಲ್ಪ ಬಾಗ್ಲು ತೆಗ್ದಿರ್ಬೇಕು. ಅರ್ಜೆಂಟಲ್ಲಿ ಪೂಜೆ ಮಾಡಿದ ತಕ್ಷಣ ಬಾಗ್ಲು ಹಾಕೊಂಡು ಹೋಗೋದು ಅಷ್ಟು ನನ್ಗೆ ಇಷ್ಟ ಆಗಲ್ಲ. ಒಂದು 1/2 ಅವರ್ ಆದ್ರೂ ದೀಪ ಉರಿತಿದ್ದಾಗ
ಮನೇಲಿ ಇರ್ಬೇಕು. ಸೊ ಹಾಗಾಗಿ ಬೇಗನೆ ಪೂಜೆ ಮುಗಿಸ್ಕೊಂಡೆ. ಇನ್ನು ಪೂಜೆ ಮುಗಿಸ್ಕೊಂಡು ಹಸ್ಬೆಂಡು ಪಾಪು ಎಲ್ಲ ರೆಡಿಯಾಗಿ ನಾವು ಕೂಡ ಹೊರಟ್ವಿ. ಇನ್ನು ನಾವು ಹೋಗ್ತಿರೋದು ಬಂದು ಹೆಣ್ ದೇವ್ರು, ಇಲ್ಲೇ ಅಂಚೆ ಹತ್ರ ಇರೋದು. ಗಂಡ್ ದೇವ್ರು ಬಂದು ಇಲ್ಲೇ ನಮ್ಮೂರ್ ಹತ್ರನೇ ಇದೆ. ಕಾರ್ಕಳಿ ಬಸವೇಶ್ವರ ಅಂತ ಗಂಡ್ ದೇವ್ರು ಊರ್ ಹತ್ರನೇ ಇದೆ. ಅಂಚೆ ಬಂದು ಮೈಸೂರ್ ಹತ್ರ ಇದೆ. ನಾವು ಕೂಡ ಹೋಗಿರ್ಲಿಲ್ಲ. ಪಾಪು ಬರ್ತ್ಡೇಗೆ ಡೇಟ್ ಫಿಕ್ಸ್ ಮಾಡಕ್ಕೆ ಅನ್ಕೊಂಡ್ ಹೋಗಿದ್ವಿ. ಮೇ ಬಿ ಮೇ ನಲ್ಲಿ ಹೋಗಿದ್ದು ಅನ್ಸುತ್ತೆ. ಸೊ ಅಲ್ಲಿಂದ ಹೋಗಿರ್ಲೇ ಇಲ್ಲ. ಅದಕ್ಕೆ ಹೋಗ್ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ವಿ. ಬಿಫೋರ್ ಲಾಸ್ಟ್ ವೀಕ್ ಬೆಟ್ಟಕ್ಕೆ ಹೋಗಿದ್ವಿ, ಅಂದ್ರೆ ಮಲೆ ಮಹದೇಶ್ವರನ ಬೆಟ್ಟಕ್ಕೆ. ಈ ವೀಕು ಇಲ್ಲಿಗೆ ಹೋಗೋಣ ಅಂದ್ರೆ ಎಂಡೋರ್ಗ್ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ನಾವು ಕೂಡ ರೆಡಿ ಆಗಿ ಬಂದ್ವಿ. ಇನ್ನು ನನ್ ಮಗಂಗೆ ಸ್ವಲ್ಪ ಪಂಚೆ ಎಲ್ಲ ಹಾಕೊಂಡ್ ಕರ್ಕೊಂಡ್ ಹೋಗಿದ್ದೆ. ಇದು ಲಾಸ್ಟ್ ಇಯರ್ ಅವ್ರ ಅಜ್ಜಿ ಅಂದ್ರೆ ನಮ್ಮಮ್ಮ ಸಂಕ್ರಾಂತಿ ಹಬ್ಬದಲ್ಲಿ ಕೊಡ್ಸಿದ್ರು. ಸೊ ಹಾಕಿರ್ಲೇ ಇಲ್ಲ. ಅದಕ್ಕೆ ಇವಾಗ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕಿದೀನಿ. ಬಟ್ಟೆಗಳೆಲ್ಲ ತುಂಡ ಆಗ್ಬಿಡ್ತವೆ ಅಂತ ಹೇಳ್ಬಿಟ್ಟು ಹಾಕೊಂಡ್ ಕರ್ಕೊಂಡ್ ಬಂದಿದೆ. ಮೊದಲನೇ ಪೂಜೆಗೆ ಹೋಗೋಣ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡಿದ್ವಿ. ಬಟ್ ನಾವು ಬರೋಷ್ಟರಲ್ಲೇ ಮೊದಲನೇ ಪೂಜೆ ಮಾಡ್ಬಿಟ್ಟಿದ್ರು. ಸ್ಟಾರ್ಟ್ ಆಯ್ತು ಒಂದು ಓಡೋದು. ಆ ಕಡೆ ಕಾಲು ತೊಳಿ ಕಡೆ ಪಾಪ. ವೇಸ್ಟ್ ಮಾಡಬಾರ್ದು. ಇನ್ನು ನಾವು ಬರುವಷ್ಟರಲ್ಲಿ ಮೊದಲನೇ ಪೂಜೆ ಆಗ್ಬಿಟ್ಟಿತ್ತು. ಸ್ವಲ್ಪ ಅವರು ತಿಂಡಿಗೆ ಹೋಗ್ಬೇಕಿತ್ತು. ಸೊ ಹಾಗಾಗಿ ತಿಂಡಿಯಿಂದ ಬಂದ್ಬಿಡ್ಲಿ, ನಿಧಾನಕ್ಕೆ ಸ್ವಲ್ಪ ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಒಂದ್ 5-10 ನಿಮಿಷ ವೇಟ್ ಮಾಡಿದ್ವಿ. ಇನ್ನು ಬಂದಿರೋದೇ ದೇವ್ರ ಮಾಡಕ್ಕೆ ಅಲ್ವಾ, ಸುಮ್ನೆ ಏನಕ್ಕೆ ಅರ್ಜೆಂಟ್ ಅಲ್ಲಿ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಅವ್ರು ಬರೋವರ್ಗುನು ಕೂಡ ಅಲ್ಲೇ ಕೂತಿದ್ವಿ. ಮಾಮೂಲಿ ರೌಂಡ್ ಶೇರ್ ಮಾಡಿಡೋ, ಜೋಡಿಸ್ತಾರೆ ನನಗೆ ಪಾಪ. ಬಾ ಕೊಡ್ತೀನಿ, ಬಾ ಬಾ ಬಾ. ಅಲ್ಲಿ ಮನೇಲಿ ಇದ್ದಾಗ ಮಾಡಲಿಲ್ಲ. ಹಾಂ ಕೊಟ್ಟೆ ಹೋಯ್ತು ಇದು ಇದು. ಇನ್ನು ಅವರು ಕೂಡ ತಿಂಡಿ ಮಾಡ್ಕೊಂಡ್ ಬರುವಷ್ಟರಲ್ಲಿ ಸ್ವಲ್ಪ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ ಬಿಡೋಣ ಅಂತ ಹೇಳ್ಬಿಟ್ಟು ತಟ್ಟೆಗೆ ಮಾಮೂಲಿ ಅರ್ಶಿನ, ಕುಂಕುಮ, ಕಾಯಿ, ವಿಳ್ಯದೆಲೆ, ಗಂಧದ ಕಡ್ಡಿ, ಕರ್ಪೂರ, ಹೂವು ಎಲ್ಲಾನು ಕೂಡ ರೆಡಿ ಮಾಡಿ ದೇವ್ರ ಮುಂದೆಗಡೆ ಇಟ್ಟೆ. ಇನ್ ನನ್ ಮಗುನಂತೂ ಹೊರಗಡೆ ಎಲ್ಲಾರು ಕರ್ಕೊಂಡ್ ಬಂತು ಅಂತ ಹೇಳಿದ್ರೆ ಅವನನ್ನ ಹಿಡಿಯೋದೇ ನಮ್ಗೊಂದ್ ಸಾಹಸ. ಪಂಜರದಿಂದ ಗಿಳಿನ ಹೊರಗಡೆ ಬಿಡ್ತೀವಲ್ಲ ಆ ತರ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇರ್ತಾನೆ ಅವನು. ಇವತ್ತೇ ಹೊಡ್ಕೊಬತ್ತೀರಿ ಹಿಂಗೆ ಹೊಡೆದ್ರು ಪಾಪ ನಿಮ್ಮ ಮಮ್ಮಿ. ಅಯ್ಯೋ 10 ನಿಮಿಷ ಕಾಯಿ ಹೊಡೆದಾಯ್ತು ಪಾಪ. ಮುಂದೆ ಜುಟ್ಟು ಕಿತ್ತಾಕೋಗ್ರು, ತೊಟ್ಲು ಕೈ ಹೊಡೆದು ಹೊಡಗಿದ್ರು. ಇನ್ ಪೂಜೆ ಎಲ್ಲ ಚೆನ್ನಾಗ್ ಆಯ್ತು. ಸ್ವಲ್ಪ ರಶ್ ಏನು ಇರ್ಲಿಲ್ಲ. ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ ಅಲ್ವಾ. ಸೊ ಹಾಗಾಗಿ ಮೊದಲನೇ ಪೂಜೆ ಆಗ್ಬಿಟ್ಟಿತ್ತು. ಬಟ್ ನಾವು ಹೋದ್ಮೇಲೆ ಒಬ್ಬೊಬ್ರು ಆ ತರ ಬಂದ್ರು. ಇನ್ ನನ್ ಮಗಂಗೂ ಸ್ವಲ್ಪ ಅಂತ್ರ ಹಾಕಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಕಿಸ್ತಾ ಇದೀನಿ. ಅವನ್ಗೆ ಚೀಟ್ ಹಾಕಿಸ್ದಾಗ ನಮ್ಮೂರಲ್ಲಿ ಹಾಕ್ಸೇ ಇರ್ಲಿಲ್ಲ. ಸೊ ಹಾಗಾಗಿ ಅಂತ್ರ ಹಾಕ್ಸ್ಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ಮೊನ್ನೆ ಮಹದೇಶ್ವರನ್ ಬೆಟ್ಟಕ್ಕೆ ಹೋಗಿದ್ವಲ್ಲ, ಅಲ್ಲೇ ಹಾಕ್ಸೋಣ ಅನ್ಕೊಂಡಿದ್ವಿ. ಬಟ್ ಆಗಿಲ್ಲ. ಸೊ ಇಲ್ಲಿ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಅಂತ್ರನ ಹಾಕ್ಸಿದ್ವಿ ಅವನ್ಗೂ ಕೂಡ. ಇದೇ ನಮ್ಮನೆ ಹೆಣ್ ದೇವ್ರು ಅಂಚೆ ಅಂತ ನಾನು ಅವಾಗ್ಲೇನೆ ಹೇಳ್ದಂಗೆ ಹೊಸದಾಗಿ ಆಗಿದೆ ದೇವಸ್ಥಾನ ಇದು. ನಾನು ಫಸ್ಟ್ ಮದ್ವೆ ಆದಾಗ ಚಿಕ್ಕದೊಂದು ಗರ್ಭಗುಡಿ ಇತ್ತು. ಇವಾಗ ಹೊಸದಾಗಿ ಚೆನ್ನಾಗಿ ಈ ತರ ಮಾಡಿದ್ದಾರೆ.
ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಅಂತೂ. ದರ್ಶನನೂ ಚೆನ್ನಾಗಾಯ್ತು. ನಾನು ಪೂಜೆಗೆ ಯಾವುದು ಕೂಡ ವಿಡಿಯೋ ಮಾಡ್ಕೊಂಡಿಲ್ಲ. ನಾನು ಅದಾದ್ಮೇಲೆ ವಿಡಿಯೋನು ಕೂಡ ಕಂಟಿನ್ಯೂ ಮಾಡಿಲ್ಲ. ಇದು ಬಂದು ಸಂಜೆ ಬ್ಲಾಗು. ಸುಮಾರು ಒಂದು 7:30 8 ಗಂಟೆ ಆಗಿತ್ತು ಅವಾಗ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ ರಾತ್ರಿ ಊಟಕ್ಕೆ ಬಂದು ಎಣ್ಗಾಯಿ ಮಾಡಿ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲಾನು ಕೂಡ ಕಟ್ ಮಾಡಿ ಬದನೆಕಾಯಿ, ಈರುಳ್ಳಿ, ಟೊಮೊಟೊ ಹಣ್ಣು, ಹಸಿಮೆಣಸಿನ್ಕಾಯಿ ಎಲ್ಲಾನು ಕಟ್ ಮಾಡಿ ಒಂದ್ ಸೈಡ್ಗೆ ಎತ್ತಿಟ್ಕೊಂಡಿದ್ದೆ. ಇನ್ನು ಪೂಜೆಯಿಂದ ತಂದಿರೋ ಕಾಯಿನೂ ಕೂಡ ಅಲ್ಲೇ ಇಟ್ಕೊಂಡಿದ್ದೆ. ನಾನು ಎಣ್ಗಾಯಿನ ಒಂದ್ 2-3 ತರ ಮಾಡ್ತೀನಿ. ಇವತ್ತು ಈ ತರ ಮಾಡ್ತಾ ಇದ್ದೀನಿ. ಸೊ ಒಂದ್ ಪಾತ್ರೆ ಇಟ್ಕೊಂಡು ಪಾತ್ರೆ ಕಾದಾದ್ಮೇಲೆ 1-2 ಸ್ಪೂನ್ ಎಣ್ಣೆ, ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಹಾಕೊಂಡು ಮತ್ತೆ 1-2 ಹಸಿಮೆಣಸಿನ್ಕಾಯಿ ಮತ್ತೆ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡು ಅದು ಹಸಿ ವಾಸನೆ ಹೋಗೋವರ್ಗುನು ಫ್ರೈ ಮಾಡ್ಕೊಂಡಿದೀನಿ. ನಂತರ ಇಲ್ಲಿ ನಾನು ಒಂದು ಮೀಡಿಯಂ ಸೈಜ್ ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕಿ ಅದು ಸ್ವಲ್ಪ ಸಾಫ್ಟ್ ಆದ್ಮೇಲೆ ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಬದನೆಕಾಯಿನ ಹಾಕೊಂಡು ಅದು ಸ್ವಲ್ಪ ಉಪ್ಪು ಹಿಡಿಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪನ್ನ ಹಾಕಿ ಲಿಡ್ ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೊಂತಿದ್ದೀನಿ. ಇನ್ನೊಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ, ಮತ್ತೆ ನಾನು ಆಲ್ರೆಡಿ ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಕಡಲೆ ಬೀಜದ ಪೌಡ್ರು, ಅದನ್ನ ಹಾಕಿ ನುಣ್ಣಗೆ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಮತ್ತೆ ಇವಾಗ ಇದು ಆಲ್ಮೋಸ್ಟ್ ಒಂದು 70% ಅಷ್ಟು ಬದನೆಕಾಯಿ ಬೆಂದಿದೆ. ಇವಾಗ ರುಬ್ಬಿ ಎತ್ತಿಟ್ಕೊಂಡಿರೋ ಮಸಾಲೆನ ಹಾಕಿ ಮತ್ತೆ ಜಾರಲ್ಗೆ ಸ್ವಲ್ಪ ನೀರ್ ಹಾಕಿ ನಮ್ಗೆ ಎಷ್ಟು ನೀರ್ ಬೇಕೋ ಅಷ್ಟನ್ನ ಹಾಕೊಂಡು 1 ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರು, 1 ಸ್ಪೂನು ಗರಂ ಮಸಾಲ, ಅರ್ಧ ಸ್ಪೂನು ರೆಡ್ ಚಿಲ್ಲಿ ಪೌಡ್ರು, 1 ಸ್ಪೂನ್ ಆಗುವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕೊಂಡು ಮಿಕ್ಸ್ ಮಾಡಿ ಬೇಯಲಿಕ್ಕೆ ಎತ್ತಿಟ್ಕೊಂಡಿದೀನಿ. ನಾನು ಬದನೆಕಾಯಿ ಎಲ್ಲ ಉಪ್ಪು ಅಬ್ಸರ್ವ್ ಆಗ್ಲಿ ಅಂತ ಫಸ್ಟೇ ಹಾಕೊಂಡಿದ್ದೆ. ಸೊ ಇವಾಗ ನಾನು ಉಪ್ಪು ಹಾಕೊಂಡಿಲ್ಲ. ಸೊ ಇವಾಗ ಮಸಾಲೆ ಎಲ್ಲ ಬೆಂದು ಸೈಡ್ ಅಲ್ಲಿ ಎಣ್ಣೆ ಬಿಟ್ಟಿದೆ. ಸ್ವಲ್ಪ ಅಷ್ಟರಲ್ಲಿ ನಾನು ಸ್ವಲ್ಪ ಪಾತ್ರೆಗಳೇ ಇತ್ತು ಅದನ್ನು ಕೂಡ ತೊಳ್ಕೊಂಡು ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಲಿಡ್ ನ ಕ್ಲೋಸ್ ಮಾಡಿದೆ. ಇನ್ನು ಎಣ್ಗಾಯಿ ಕೂಡ ರೆಡಿ ಆಯ್ತು. ಇನ್ ಇದ್ರ ಜೊತೆಗೆ ಸ್ವಲ್ಪ ಒಬ್ಬಟ್ಟೂರ್ಣ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಡಲೆಕಾಳನ್ನ ಬೇಯಿಸ್ಕೊಳ್ಳಿಕ್ಕೂ ಕೂಡ ತಗೊಂಡಿದೀನಿ. ಇನ್ನು ಈ ಸಲ ನಮ್ಮ ಮನೇಲಿ ನಮ್ಮಮ್ಮ ಪಿತೃಪಕ್ಷದ್ದು ಚೀಟಿ ಹಾಕಿದ್ರು. ಸೊ ಅಲ್ಲಿ ಕೊಟ್ಟಿದ್ರು 1 kg ಅಷ್ಟು. ನಾನ್ ಸಾಮಾನ್ಯವಾಗಿ ಮನೆಗಳಿಗೆ ಕಾಳುಗಳನ್ನೆಲ್ಲ ಒಂದು ಅರ್ಧ kg ಅಷ್ಟು ತರ್ಸ್ಕೊಳ್ಳೋದ್ರಿಂದ ನಾನು ಬಾಕ್ಸ್ಗಳು ಅಷ್ಟೇ ಅರ್ಧ kg ಬಾಕ್ಸ್ಗಳನ್ನ ತರ್ಸ್ಕೊಂಡಿದ್ದೆ. ಇನ್ನು 1 kg ಹಿಡಿಯುವಷ್ಟು ಬಾಕ್ಸ್ಗಳನ್ನ ತರ್ಸ್ಕೊಂಡಿರ್ಲಿಲ್ಲ. ಈ ಸಲ ತರ್ಸ್ಕೋಬೇಕು. ಸೊ ಹಾಗಾಗಿ ನಾನು ಇಲ್ಲಿ ಒಂದು ಕೈಲೇ 3 ಹಿಡಿಯಷ್ಟು ಕಾಳನ್ನ ಕುಕ್ಕರ್ಗೆ ಹಾಕಿ 2 ಸಲ ವಾಶ್ ಮಾಡ್ಕೊಂಡು ಅದನ್ನೊಂದು 3 ವಿಷಲ್ ಕೂಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದೀನಿ. ಅಷ್ಟರಲ್ಲಿ ಸ್ವಲ್ಪ ದೇವ್ರ ಪೂಜೆಗೆ ಕಾಯೆಲ್ಲ ಒಡ್ಸಿದ್ವಲ್ಲ ಅದು, ಮತ್ತೆ ಮನೇಲಿ ಸ್ವಲ್ಪ ಕಾಯಿ ಇತ್ತು ಅದನ್ನು ಎಲ್ಲಾನು ತುರ್ದು ಒಂದ್ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ತುರ್ದು ಒಂದ್ ಬಾಕ್ಸ್ಗೆ ಎತ್ತಿಟ್ಕೊಂಡಿದೀನಿ. ಅಷ್ಟ್ರಲ್ಲಿ ಸ್ವಲ್ಪ ಪಾಯಸಕ್ಕೂ ನೀರು ಮತ್ತೆ ಬೆಲ್ಲ ಹಾಕಿ ಕುದಿಲಿಕ್ಕೆ ಇಟ್ಕೊಂಡು ಇನ್ನು ಈ ಕಡೆ ಒಂದ್ ಮಿಕ್ಸಿ ಜಾರ್ಗೆ ಆಲ್ರೆಡಿ ನೆನ್ಸಿ ಎತ್ತಿಟ್ಟಿದೆ ಅಕ್ಕಿ, ಅಂದ್ರೆ ಕಳಶದ ಕೆಳಗಡೆ ಸ್ವಲ್ಪ ಅಕ್ಕಿ ಇತ್ತು, ಅದು ಕಾಯಿ ಮತ್ತೆ 2 ಏಲಕ್ಕಿನ ಹಾಕಿ ಅದನ್ನು ಕೂಡ ನುಣ್ಣಗೆ ರುಬ್ಬಿ ಇನ್ನು ಈ ಕಡೆ ಬೆಲ್ಲದ ನೀರು ಕೂಡ ಕುದೀತಿತ್ತು ಅದನ್ನ ಹಾಕೊಂಡು ಸ್ವಲ್ಪ ನೀರ್ನ ಹಾಕಿ ಪಾಯಸಕ್ಕೂ ಕೂಡ ರೆಡಿ ಮಾಡ್ಕೊಂಡೆ. ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನಾನು ಇದಕ್ಕೆ ತುಪ್ಪ ಅದ್ರಲ್ಲಿ ಯಾವ್ದ್ರಲ್ಲೂ ಕೂಡ ಒಗ್ಗರಣೆ ಕೊಡಲ್ಲ, ಚೆನ್ನಾಗಿರುತ್ತೆ. ಇನ್ನು ಈ ಕಡೆ ಪಾಯಸನೂ ಕೂಡ ರೆಡಿ ಆಯ್ತು. ಅಷ್ಟರಲ್ಲಿ ಕಾಳು ಕೂಡ ಬೆಂದು ವಿಷಲ್ ಕೂಡ ಹೋಗಿತ್ತು. ಅದನ್ನ ಒಂದೊಂದು ಪಾತ್ರೆಗೆ ಸೋರ್ ಹಾಕೊಂಡು ಸ್ವಲ್ಪ ತಣ್ಣಗಾಗ್ಲಿ ಅಂತ ಇಟ್ಕೊಂಡಿದೀನಿ. ಒರಳು ಕಲ್ಲಲ್ಲಿ ರುಬ್ಬೋದಾದ್ರೆ ಬಿಸಿ ಬಿಸಿದ್ನೇ ಹಾಕಿ ರುಬ್ಕೋಬಹುದು. ನಾನಿಲ್ಲಿ ಮಿಕ್ಸಿಲ್ ರುಬ್ಬೋದ್ರಿಂದ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೈಡ್ಗೆ ಎತ್ತಿಟ್ಕೊಂಡೆ. ಮತ್ತೆ ಕಾಳು ಮತ್ತೆ ಕಾಯಿ 2 ಕೂಡ ಹಾಕೊಂಡಿದೀನಿ. ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ಕಾಯಿ ಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಎಕ್ಸ್ಟ್ರಾ ಕಾಯಿನೂ ಕೂಡ ಹಾಕೊಂಡು, ನನ್ಗೆ ಇಲ್ಲಿ ಅಂಗನವಾಡಿಯಿಂದ ಫುಡ್ ಕೊಡ್ತಾರೆ ಅಲ್ವಾ, ಅದ್ರಲ್ಲಿ ಬೆಲ್ಲನೂ ಕೂಡ ಕೊಡ್ತಾರೆ. ನನ್ಗೆ ಇದು ತುಂಬಾ ಇಷ್ಟ. ಅಂದ್ರೆ ಕಾಫಿ ಎಲ್ಲ ಕುಡಿಯಲ್ಲ, ಸ್ವಲ್ಪ ಇದ್ರಲ್ಲಿ ಕಾಫಿ ಮಾಡ್ಕೊಂಡು ಕುಡಿತಿದ್ದೆ ಫಸ್ಟು. ಸ್ವಲ್ಪ ಶೀತ ತರ ಆಗ್ಬಿಟ್ಟು ನನಗೆ ಪಾಪುಗೆ ಇಬ್ರಿಗೂ ಕೂಡ ನೆಗಡಿ ತರ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ಈ ತರ ಏನಾದ್ರು ಸ್ವೀಟ್ ಮಾಡಿದಾಗ ಯೂಸ್ ಮಾಡ್ಕೊಂತೀನಿ. ಸೊ ಆ ಬೆಲ್ಲನ ನಾನು ಇಲ್ಲಿ ಒಂದು 3-4 ಸ್ಪೂನ್ ಹಾಕೊಂಡು 1-2 ಏಲಕ್ಕಿನೂ ಕೂಡ ಹಾಕೊಂಡಿದ್ದೆ. ಸ್ವಲ್ಪ ಇನ್ನೂ ಬಿಸಿ ಇತ್ತು. ಅಷ್ಟರಲ್ಲಿ ಚಪಾತಿ ಮಾಡ್ಕೊಂಡ್ ಬಿಡೋಣ, ಹಸ್ಬೆಂಡ್ ಬಂದ್ಮೇಲೆ ಅದನ್ನ ರುಬ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಚಪಾತಿಗಳನ್ನು ಕೂಡ ಮಾಡ್ಕೊಂಡೆ. ಚಪಾತಿಗೆ ನಾನು ಆಲ್ರೆಡಿ ಒಂದು 1/2 hour ಮುಂಚಿತವಾಗಿ ಎಲ್ಲ ಕಲಸಿ ಎತ್ತಿಟ್ಟಿದ್ದೆ. ಸ್ವಲ್ಪ ನೆಂದ್ರೆ ಚೆನ್ನಾಗಿರುತ್ತೆ, ಹುಬ್ಬ್ ಬರುತ್ತೆ ಅಂತ ಹೇಳ್ಬಿಟ್ಟು ನೆನ್ಸಿ ಎತ್ತಿಟ್ಕೊಂಡಿದ್ದೆ. ನನ್ಗಂತೂ ಮೊದಲು ಚಪಾತಿನೇ ಮಾಡಕ್ ಬರ್ತಿರ್ಲಿಲ್ಲ. ನಾನೇನಾದ್ರು ಚಪಾತಿ ಮಾಡ್ತು ಅಂತ ಹೇಳಿದ್ರೆ ಆ ಶೇಪೇ ಹೊರ್ಟೋಗ್ಬಿಡೋದು. ಇವಾಗಂತೂ ಸ್ವಲ್ಪ ಉಬ್ಬೋ ತರನೇ ಚಪಾತಿ ಮಾಡ್ಕೊಂತೀನಿ. ಸ್ವಲ್ಪ ಕಲಿಯೋವರೆಗೂ ಅಷ್ಟೇ, ಆಮೇಲೆ ನಾವೇ ಮಾಡ್ಕೊಂತೀವಿ. ಇನ್ನು ನೈಟ್ ಟೈಮ್ ಅಂತೂ ಮುದ್ದೆ ಇರ್ಬೇಕು, ಇಲ್ಲ ಅಂತ ಹೇಳಿದ್ರೆ ಚಪಾತಿ ಇರ್ಬೇಕು. ಸೊ ಇವತ್ತು ನಾನು ಮುದ್ದೆ ಮಾಡಿರ್ಲಿಲ್ಲ, ಎಣ್ಗಾಯಿ ಮಾಡಿದೆ ಅಲ್ವಾ, ಸೊ ಹಾಗಾಗಿ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿ
ಹೇಳ್ಬಿಟ್ಟು ಒಂದು 4 ಚಪಾತಿ ಮಾಡ್ಕೊಂಡಿದ್ದೆ. ನನ್ನ ಹಸ್ಬೆಂಡ್ಗೆ 2 ನನ್ಗೆ 2 ಅಂತ ಹೇಳ್ಬಿಟ್ಟು 4 ಚಪಾತಿ ಮಾಡ್ಕೊಂಡೆ. ಇನ್ನು ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದ್ರು. ಇನ್ನೇನು ಅಡ್ಗೆ ಕೂಡ ಎಲ್ಲ ಆಗಿತ್ತು. ಹೂರ್ಣ ಒಂದ್ ಮಾಡ್ಕೊಂಡ್ರೆ ಅಡ್ಗೆ ಕಂಪ್ಲೀಟ್ ಆಯ್ತು ಅಂತ ಹೇಳ್ಬಿಟ್ಟು ಹೂರ್ಣನು ಕೂಡ ರುಬ್ಕೊಂಡೆ. ಅಷ್ಟ್ರಲ್ಲಿ ತಣ್ಣಗಾಗಿತ್ತು. ಇನ್ನು ಎಣ್ಗಾಯಿ, ಇನ್ನು ನೈಟ್ ಊಟಕ್ಕೆ ಎಣ್ಗಾಯಿ ಮಾಡ್ಕೊಂಡಿದ್ದೆ. ಚೆನ್ನಾಗ್ ಬಂದಿತ್ತು. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಜಾಸ್ತಿ ಮಸಾಲೆಗಳನ್ನ ಹಾಕ್ತೇನೆ ಮಾಡ್ಕೊಳ್ಬಹುದು. ಇನ್ನು ನೆಕ್ಸ್ಟ್ ಹೂರ್ಣ ಮತ್ತೆ ಪಾಯಸಕ್ಕೆ ಬೆಸ್ಟ್ ಕಾಂಬಿನೇಷನ್ ಇತ್ತು. ತಟ್ಟಿ ಮಾಡೋದಕ್ಕಿಂತ ಈಸಿ ವೇಲಿ ಈ ತರ ಮಾಡ್ಕೊಬಹುದು. ಇನ್ನು ಸ್ವಲ್ಪ ಮೊಸರುನು ಕೂಡ ಸೈಡ್ಗೆ ಮಾಡ್ಕೊಂಡಿದ್ದೆ. ಮಜ್ಜಿಗೆ ಮಾಡೋಣ ಅನ್ಕೊಂಡಿದ್ದೆ, ಸ್ವಲ್ಪ ಟೈಮ್ ಸಾಕಾಗಿಲ್ಲ, ಸೊ ಹಾಗಾಗಿ ಮೊಸರುನೇ ಇಟ್ಕೊಂಡಿದ್ದೆ. ಇನ್ ನೆಕ್ಸ್ಟ್ ಪಾಯಸ, ಇನ್ನು ಒಂದು 4 ಚಪಾತಿನೂ ಕೂಡ ಮಾಡ್ಕೊಂಡಿದ್ದೆ. ಮತ್ತೆ ಸ್ವಲ್ಪ ರೈಸನ್ನು ಕೂಡ ಮಾಡ್ಕೊಂಡಿದ್ದೆ. ಇನ್ನು ಚಪಾತಿ ತಿಂದಾದ್ಮೇಲೆ ಸ್ವಲ್ಪ ರೈಸ್ ತಿನ್ಬೇಕು ನನ್ನ ಹಸ್ಬೆಂಡು. ಚಪಾತಿನೇ ನೈಟ್ ಎಲ್ಲ ಇರಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ರೈಸ್ ಮಾಡ್ಕೊಂಡಿದ್ದೆ. ಇನ್ನು ಅಷ್ಟರಲ್ಲಿ ಸ್ವಲ್ಪ ಹಸ್ಬೆಂಡ್ ಸ್ವಲ್ಪ ಫ್ರೆಶ್ ಅಪ್ ಆದ್ರು. ಊಟ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಊಟನು ಕೂಡ ಹಾಕೊಟ್ಟೆ. ಯಾವ್ದನ್ನು ಕೂಡ ನಾನು ಒಟ್ಟಿಗೆ ಹಾಕಿಲ್ಲ. ಫಸ್ಟ್ ಚಪಾತಿ ಮತ್ತೆ ಎಣ್ಗಾಯಿ ತಿನ್ಬಿಡ್ಲಿ ಅಂತ ಹೇಳ್ಬಿಟ್ಟು ಚಪಾತಿ ಮತ್ತೆ ಎಣ್ಗಾಯಿ ಹಾಕ್ತೆ. ನಾನ್ ಮೊದ್ಲು ಅಡಿಗೆ ಕಲಿಯೋದಕ್ಕೂ ಮುಂಚೆ ಎಣ್ಗಾಯಿ ಅಂತ ಹೇಳಿದ್ರೆ ತುಂಬಾ ಪ್ರೊಸೀಜರ್ ಇರುತ್ತೆ ಅನ್ಕೊಂಡಿದ್ದೆ. ಅಂದ್ರೆ ಮಸಾಲೆ ಎಲ್ಲ ರುಬ್ಕೊಂಡು, ಆ ಬದ್ನೆಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಅದ್ರ ಒಳಗಡೆಗೆ ಮಸಾಲೆ ಎಲ್ಲ ತುಂಬಿ ಮಾಡೋದು ಅಂತ ಅನ್ಕೊಂಡಿದ್ದೆ. ಬಟ್ ನಾನು ಯಾವಾಗ ಸ್ವಲ್ಪ ಅಡಿಗೆ ಎಲ್ಲ ಮಾಡೋದ್ ಕಲ್ತ್ಕೊಂಡೆ, ನಾನು ತುಂಬಾನೇ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೆ ಅಡಿಗೆ ಮಾಡೋದ್ ಕಲ್ತದ್ದು. ನಾನು ಯಾವ್ದು ಸ್ವಂತ ಅಂತ ಮಾಡಲ್ಲ, ನಾನು ಸ್ವಲ್ಪ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೆ ಅಡಿಗೆ ಮಾಡೋದ್ ಕಲ್ತ್ಕೊಂಡಿದ್ದು. ಇನ್ನು ಅಷ್ಟ್ರಲ್ಲಿ ನನ್ ಮಗ ಕೂಡ ಮಲ್ಕೊಂಡ್ಬಿಟ್ಟಿದ್ನ. ಸೊ ನಾವು ಕೂಡ ಊಟ ಮಾಡಿದ್ವಿ. ಮೊದ್ಲಿಗೆ ಚಪಾತಿ ಎಣ್ಗಾಯಿ ತಿಂದ್ವಿ. ಇನ್ನು ನನ್ನ ಹಸ್ಬೆಂಡ್ ಗಂಟು ತಲೆ ನೋಯ್ತಾ ಐತೆ, ಈ ಕಡೆ ಸೈಡ್ ನೋಯ್ತಾ ಐತೆ, ಈ ಕಡೆ ಸೈಡ್ ನೋಯ್ತಾ ಐತೆ ಅಂತ ಇದೆ. ಅವ್ರಂತಿದ್ರು ಇವತ್ತು 3:45ಗೆ ಎದ್ದಿದ್ಯಾ, ನಾಳೆ ಒಂದ್ 2 ಗಂಟೆಗೆ ಹೇಳು, ತಲೆನೋವೆಲ್ಲ ಹೋಗುತ್ತೆ ಅಂತ ರೇಗಿಸ್ತಾ ಇದ್ರು. ಅವ್ರಂತೂ ನೀನ್ ಬೇಗ ಎದ್ದು ಏನ್ ಕೆಲ್ಸ ಮಾಡ್ಬೇಕು, ಯಾರಿಗೆ ಟಿಫಿನ್ ಬಾಕ್ಸ್ ರೆಡಿ ಮಾಡ್ಬೇಕು, ಯಾವ ಸ್ಕೂಲ್ನ ಹುಡುಗರು ಕಳ್ಸ್ಬೇಕು ಅಂತ ಬೈತಾನೆ ಇರ್ತಾರೆ. ಬಟ್ ನಾನೇ ಸ್ವಲ್ಪ ಬೇಗ ಎದ್ರೆ ಕೆಲ್ಸಗಳು ಬೇಗ ಬೇಗ ಆಗುತ್ತೆ, ಮತ್ತೆ ಮೈಂಡು ಕೂಡ ಫ್ರೀ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಎದ್ದು ಕೆಲ್ಸ ಎಲ್ಲ ಮಾಡ್ಕೊಂತೀನಿ. ಇನ್ನು ಅನ್ನದ್ ಜೊತೆಗೆ ಎಣ್ಗಾಯ್ದು ಗೊಜ್ಜಿತ್ತಲ್ಲ ಅದನ್ನೇ ತಿಂದ್ವಿ. ಇನ್ನು ಊಟ ಎಲ್ಲ ಅಂದ್ರೆ ಚಪಾತಿ ಎಣ್ಗಾಯಿ ರೈಸ್ ಎಲ್ಲ ತಿಂದಾದ್ಮೇಲೆ ಲಾಸ್ಟ್ ಅಲ್ಲಿ ಸ್ವಲ್ಪ ಪಾಯಸ ಮತ್ತೆ ಆ ಒಬ್ಬಟ್ಟು ಹೂರ್ಣ ಬರುತ್ತಲ್ಲ ಅದನ್ನ ಹಾಕೊಂಡಿದ್ವಿ. ಚೆನ್ನಾಗಿರುತ್ತೆ. ನನ್ಗಂತೂ ಈ ತರ ಒಬ್ಬಟ್ಟು ತಿನ್ಬೇಕು ಅಂತ ಅನ್ಸ್ದಾಗ ತಟ್ಟಿ ಮಾಡೋದಕ್ಕಿಂತ ನನಗೆ ಇದೇ ತರ ಈಸಿ ವೇ ಅಂತ ಅನ್ಸುತ್ತೆ. ಸೊ ಊಟ ಎಲ್ಲ ಆದ್ಮೇಲೆ ಸೇಮ್ ಪ್ರೊಸೀಜರ್ ಇದ್ದೇ ಇರುತ್ತೆ ಅಲ್ವಾ, ಅಡಿಗೆ ಮನೆ ಎಲ್ಲಾನು ಕ್ಲೀನ್ ಮಾಡೋದು. ಇವಾಗಂತೂ ನನಗೆ ಹುಷಾರ್ ಇಲ್ದಿರ್ಲಿಲ್ಲ. ಈ ವಿಡಿಯೋ ಮಾಡಿದಾಗ ಅವತ್ತಿನ ದಿನ ನನಗೆ ಹುಷಾರಿರ್ಲಿಲ್ಲ. ಇನ್ನು ಬೆಳಿಗ್ಗೆ ಟೈಮ್ಗೆ ಯಾವ ತರ ಇರುತ್ತೋ, ತೀರಾ ಜಾಸ್ತಿ ಏನಾದ್ರು ಜ್ವರ ಬಂದ್ಬಿಡ್ತು ಅಂತ ಹೇಳಿದ್ರೆ ಸಿಂಕ್ ತುಂಬಾ ಅದೇ ತರ ಪಾತ್ರೆಗಳಿರುತ್ತೆ ಅಂತ ಅನ್ಕೊಂಡು ಸ್ವಲ್ಪ ರಿಸ್ಕ್ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿ ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡು ಒಂದ್ ಮಾತ್ರೆನು ಕೂಡ ತಿಂದೆ. ಇನ್ ಇದಾದ್ಮೇಲೆ ಪಾಪಗೂ ಸ್ವಲ್ಪ ಹಾಲೆಲ್ಲ ಕಾಯಿಸಿ ಬಾಟ್ಲಿಗೆ ತುಂಬಿ ಇಟ್ಟೆ. ಇನ್ ಅಷ್ಟ್ರಲ್ಲಿ ಟೈಮು 11:30 ಆಗ್ಬಿಡುತ್ತೆ. ಡೈಲಿ ನಮ್ ರೋಟೀನ್ ಇದೇ ಇರುತ್ತೆ. ಸೊ 11:30 ಆಗಿ ಮಲ್ಕೊಳ್ಳೋ ಅಷ್ಟ್ರಲ್ಲಿ ಒಂದ್ 12 ಗಂಟೆ ಆಗುತ್ತೆ. ಸ್ವಲ್ಪ ಮೊಬೈಲ್ ಎಲ್ಲ ಬೆಳಿಗ್ಗೆಯಿಂದ ನೋಡಿರಲ್ಲ ಅಲ್ವಾ, ಸೊ ಸ್ವಲ್ಪ ಹೊತ್ತು ಮೊಬೈಲ್ ಎಲ್ಲ ನೋಡ್ಕೊಂಡ್ ಮಲ್ಕೊಳ್ಳೋ ಅಷ್ಟ್ರಲ್ಲಿ ಒಂದ್ 12 ಗಂಟೆ ಆಗುತ್ತೆ. ಇನ್ ಮಾರ್ನಿಂಗು ಎಗೇನು 5 ಗಂಟೆ 5:30 6 ಗಂಟೆ ಕೆಲ್ಸ ಇದ್ದಾಗ 4 ಗಂಟೆಗೆನೆ ಶುರು ಆಗುತ್ತೆ ನಮ್ ದಿನ. ನೀವಿಲ್ಲಿ ನೋಡ್ತಿರ್ಬೋದು 11:30 ನಾನು ಕೆಲ್ಸ ಎಲ್ಲ ಮುಗಿಸ್ದಾಗ. ಫ್ರೆಂಡ್ಸ್, ಇದಾಗಿತ್ತು ನನ್ನ ಭಾನುವಾರದ ವ್ಲಾಗು. ದಯವಿಟ್ಟು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.